ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಣ್ಣು ಕಿವಿ ರೋಗ ನಿವೃತ್ತಿ ಫಲವನ್ನು ನೀಡುವ 52ನೆಯ ಶ್ಲೋಕಕ್ಕೆ ಸ್ವಾಗತ. ಭಗವತಿಯ ಅಗಲ ಕಣ್ಣುಗಳ ಸೊಬಕನ್ನು ಈ ಶ್ಲೋಕದಲ್ಲಿ ಬಣ್ಣಿಸಿದ್ದಾರೆ. ಬನ್ನಿ ಶ್ಲೋಕವನ್ನು ಆಲಿಸೋಣ. ಗತೆ ಕರ್ಣಭ್ಯರ್ಣಂ ಗರುತೈವ ಪಕ್ಷ್ಮಾಣಿ ದಧತಿ ಪುರಾಂ ಹೇತುಶ್ಚಿತ್ತ ಪ್ರಶಮರಸವಿದ್ರಾವಣಫಲೆ ಇಮೇ ನೇತ್ರೇ ಗೋತ್ರಧರ ಪತಿಕುಲೋತ್ತಂ ಸಕಲಿಕೆ ತವ ಕರ್ಣಕೃಷ್ಟ ಸ್ಮರಶರವಿಲಾಸಂ ಕಲಯತಃ. ಹೇ ಹಿಮಗಿರಿಗೆ ಕೀರ್ತಿ ತರುವ ಪುತ್ರಿ, ನಿನ್ನ ಕಿವಿಗಳಿಗೆ ಅತಿ ಸಮೀಪದಲ್ಲಿರುವ ಕಣ್ಣುಗಳ ರೆಪ್ಪೆಗಳು ತ್ರಿಪುರಾಂತಕ ಹರನ ಮನಸ್ಸು ಕಲಕುವ ಸಾಧನವಾದ ಮದನನ ಬಾಣದಂತಿವೆ. ಈ ರೀತಿಯಾಗಿ ಶಿವ ಶಿವೆಯರ ಅಲೌಕಿಕ ಪ್ರಣಯದ ವರ್ಣನೆ ಇಲ್ಲಿದೆ. ದೇವಿಯ ಹೊಬ್ಬುಗಳು ಮನ್ಮಥನ ಹೂಬಾಣದಂತೆ ಮಧುರಾಕರ್ಷಕವಾಗಿದೆ ಎಂದು ಶಂಕರಾಚಾರ್ಯರು ವಿವರಿಸುತ್ತಿದ್ದಾರೆ. ಈ ಶ್ಲೋಕವನ್ನು ಫಲಾಪೇಕ್ಷೆಯಿಂದ ಜಪ ಮಾಡಲು ಬಯಸುವವರು ಮೊದಲಿಗೆ ಶ್ಲೋಕದ ಆಳವಾದ ಅರ್ಥವನ್ನು ಅರಿಯುವುದು ಉತ್ತಮ. ಈ ಕಾರಣದಿಂದಾಗಿ ಒಂದು ಪ್ರತ್ಯೇಕ ವಿಡಿಯೋ ಮಾಡಲಾಗಿದ್ದು ಅದರಲ್ಲಿ ಈ ಶ್ಲೋಕದ ಪದಶಃ ಅರ್ಥವನ್ನು ಕೊಡಲಾಗಿದೆ. ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು. ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದನ್ನು ತಾವು ಬಳಸಿಕೊಳ್ಳಬಹುದು. ಇನ್ನು ಯಂತ್ರ ಚಚ್ಚೌಕಾಕಾರವಾಗಿದ್ದು ಕೇಂದ್ರದಲ್ಲಿ ರಂ ಎಂಬ ಬೀಜಾಕ್ಷರವಿದೆ. ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಾಗಲಿ ವಿಭೂತಿಯಲ್ಲಾಗಲಿ ರಚಿಸಬಹುದು. ಪೂಜೆಯ ಅವಧಿ 45 ದಿನಗಳು. ಪ್ರತಿನಿತ್ಯವೂ 1000 ಆವರ್ತಿ ಜಪಿಸಿ ತದನಂತರ ಯಂತ್ರವನ್ನು ವಿಭೂತಿಯಲ್ಲಿ ರಚಿಸಿದ್ದರೆ ಆ ವಿಭೂತಿಯನ್ನು ಧರಿಸಿಕೊಳ್ಳಬಹುದು. ಅಥವಾ ಅದನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿದ್ದರೆ ಅದನ್ನು ಕೂಡ ತಾವು ಧರಿಸಬಹುದು. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಯಂತ್ರ ರಚನೆಯನ್ನು ಚಿನ್ನದ ತಗಡಿನಲ್ಲಾಗಲಿ ಅಥವಾ ವಿಭೂತಿಯಲ್ಲಾಗಲಿ ಮಾಡಿ ಧರಿಸಬಹುದು. ಪೂಜೆಯ ಅವಧಿ 45 ದಿನಗಳು. ಜಪದ ಸಮಯದಲ್ಲಿ ಬಳಸುವ ಅಂಗನ್ಯಾಸ, ಕರನ್ಯಾಸ, ಧ್ಯಾನ, ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಪ್ರತ್ಯೇಕ ವಿಡಿಯೋವೊಂದರಲ್ಲಿ ಮಾಡಲಾಗಿದ್ದು ಪೂಜಾ ವಿಧಿ ಎಂಬ ಹೆಸರಿನ ಆ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು. ಜಪ ಸಂಖ್ಯೆ ಪ್ರತಿನಿತ್ಯ 1000 ಬಾರಿ. ನೈವೇದ್ಯಕ್ಕೆ ಪಾಯಸ ಮತ್ತು ಎಳ್ಳಿನ ಅನ್ನವನ್ನು ಬಳಸಿಕೊಳ್ಳಬಹುದು. ಸಾಧಕರು ಈ ಜಪಕ್ಕೆ ಫಲವಾಗಿ ಕಣ್ಣು ಕಿವಿಗಳಿಗೆ ಸಂಬಂಧಿಸಿದ ರೋಗ ನಿವಾರಣೆ ಎಂದು ಹೇಳಿದ್ದಾರೆ. ಫಲಾಪೇಕ್ಷೆಯನ್ನು ಬಯಸುವವರಿಗೆಂದೇ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರಲ್ಲಿ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ. ಅದನ್ನು 1 ಬಾರಿ ಕೇಳಿ ನಿಮ್ಮ ಅಭಿಪ್ರಾಯ ರೂಢಿಸಿಕೊಂಡು ನಂತರ ಜಪದಲ್ಲಿ ತೊಡಗಬಹುದು. ಶ್ರದ್ಧೆ ನಂಬಿಕೆಗಳಿಂದ ಮಾಡಿದರೆ ಖಂಡಿತವಾಗಿಯೂ ಫಲ ದೊರೆಯುತ್ತದೆ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.